ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಮೂಲಕ ಬೇರೆಯವರಿಗೆ ತಪ್ಪಾಗಿ ಹಣ ಕಳಿಸಿದರೆ ವಾಪಸ್ಸು ಪಡೆಯುವುದು ಹೇಗೆ? ಇಲ್ಲಿದೆ ಇದರ ಕಂಪ್ಲೀಟ್ ಮಾಹಿತಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಧುನಿಕ ಜಗತ್ತಿನಲ್ಲಿ ಆನ್ಲೈನ್ ಪೇಮೆಂಟ್ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಸ್ಮಾರ್ಟ್ ಮೊಬೈಲ್ ಹೊಂದಿರುವ ಪ್ರತಿಯೊಬ್ಬರೂ ಜೇಬಿನಲ್ಲಿ ಹಣ ಇಟ್ಟುಕೊಳ್ಳಲಾರದೆ 10 ರೂಪಾಯಿಯ ಸಾಮಾನು ಖರೀದಿಸಲು ಕೂಡ ಆನ್ಲೈನ್ ಪೇಮೆಂಟ್ ಉಪಯೋಗಿಸುತ್ತಿದ್ದಾರೆ. ಆದರೆ ಕೆಲವು ಬಾರಿ ಆನ್ಲೈನ್ ಪೇಮೆಂಟ್ ಮಾಡುವಾಗ UPI ID ಅಥವಾ ಮೊಬೈಲ್ ನಂಬರ್ ತಪ್ಪಾಗಿ ಎಂಟರ್ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡದೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ಅನಾಮಿಕ ವ್ಯಕ್ತಿಯ ಖಾತೆಗೆ ಹಣ ಹೋಗಿಬಿಟ್ಟಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಆ ಹಣ ವಾಪಸ್ಸು ಪಡೆಯಲು ಏನು ಮಾಡಬೇಕು? ಮೊದಲನೆಯದಾಗಿ ಹಣ ಸ್ವೀಕರಿಸಿದ ವ್ಯಕ್ತಿಯನ್ನು ಸಂಪರ್ಕಿಸುವುದು. ತಪ್ಪಾಗಿ UPI IDಗೆ ವರ್ಗಾಯಿಸಲಾದ ನಿಮ್ಮ ಹಣವನ್ನು ಮರಳಿ ಪಡೆಯಲು ಅತ್ಯಂತ ಸುಲಭದ ಮಾರ್ಗವೆಂದರೆ ನಿಮ್ಮ ಹಣವನ್ನು ಸ್ವೀಕರಿಸಿದ ವ್ಯಕ್ತಿಯನ್ನು ಸಂಪರ್ಕಿಸಲು ಪ್ರಯತ್ನಿಸುವುದು. ನಿಮ್ಮ ಹಣವನ್ನು ಸ್ವೀಕರಿಸಿದವರ ಖಾತೆಯಲ್ಲಿ ಸ್ವೀಕರಿಸಿದ ಹಣದ ಕುರಿತು ಸಾಧ್ಯವಾದಷ್ಟು ಬೇಗ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸಿ. ನಿಮ್ಮ ಹಣವನ್ನು ಸ್ವೀಕರಿಸಿದವರ UPI ID ಅಥವಾ ಮೊಬೈಲ್ ನಂಬರನ್ನು ಬಳಸಿಕೊಂಡು ಸಂಪರ್ಕಿಸಲು ಪ್ರಯತ್ನಿಸಿ ಮತ್ತು ತಪ್ಪಾಗಿ ಸ್ವೀಕರಿಸಿದ ಮೊತ್ತವನ್ನು ಮರುಪಾವತಿಸಲು ವಿನಂತಿ ಮಾಡಿ. ಇನ್ನು ಎರಡನೆಯದಾಗಿ ಕಸ್ಟಮರ್ ಕೇರ್ಗೆ ಸಂಪರ್ಕಿಸುವುದು. RBI ಮಾರ್ಗಸೂಚಿಗಳ ಪ್ರಕಾರ ಆಕಸ್ಮಿಕವಾಗಿ ಬೇರೆಯವರ ಖಾತೆಗೆ ಹಣ ವರ್ಗಾವಣೆ ಮಾಡಿದಾಗ ತಕ್ಷಣವೇ ನೀವು ಬಳಸಿದ UPI ID ಅಪ್ಲಿಕೇಶನ್ ಗ್ರಾಹಕರ ಸೇವಾ ಸಹಾಯವಾಣಿಗೆ ಕರೆ ಮಾಡಬಹುದು. ಇಲ್ಲವೇ ಸಹಾಯವಾಣಿ ಇಮೇಲ್ IDಗೆ ನೀವು ವರ್ಗಾವಣೆ ಮಾಡಿದ ಹಣದ ವಿವರವನ್ನು ಸ್ಕ್ರೀನ್ಶಾಟ್ ಸಮೇತ ಗ್ರಾಹಕರ ತಪ್ಪು ವಹಿವಾಟಿನ ಸಮಸ್ಯೆಯನ್ನು ವರದಿ ಮಾಡಬೇಕು. ಹೀಗೆ ವರದಿ ಮಾಡಿದ ನಂತರ 24ರಿಂದ 48 ಗಂಟೆಗಳ ಒಳಗೆ ನೀವು ಮರುಪಾವತಿಗೆ ವಿನಂತಿಸಬಹುದು. ಪಾವತಿದಾರ ಮತ್ತು ಪಾವತಿಸುವ ಬ್ಯಾಂಕ್ ಒಂದೇ ಆಗಿದ್ದರೆ ನಿಗದಿತ ಸಮಯದ ಮೊದಲು ನಿಮ್ಮ ಮರುಪಾವತಿಯನ್ನು ನೀವು ಪಡೆಯುತ್ತೀರಿ. UPI ID ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಆಕಸ್ಮಿಕವಾಗಿ ಅನಾಮಿಕ ವ್ಯಕ್ತಿಗೆ ಹಣವನ್ನು ವರ್ಗಾವಣೆ ಮಾಡಿದ್ದರೆ ತಡ ಮಾಡದೆ 1800-120-1740 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ದೂರು ದಾಖಲಿಸಿ. ನಂತರದಲ್ಲಿ ನೀವು ಖಾತೆ ಹೊಂದಿರುವ ಬ್ಯಾಂಕಿಗೆ ಭೇಟಿ ನೀಡಿ ನಿಮ್ಮ ವರ್ಗಾವಣೆ ಮಾಡಿದ ಪುರಾವೆಗಳೊಂದಿಗೆ ನೀವು ದೂರು ಸಲ್ಲಿಸಬಹುದಾಗಿದೆ. ಒಂದು ವೇಳೆ ಬ್ಯಾಂಕುಗಳು ನಿಮಗೆ ಸಹಾಯ ಮಾಡಲು ನಿರಾಕರಿಸಿದರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಒಂಬುಡ್ಸ್ಮನ್ ದೂರು ಸಲ್ಲಿಸುವುದರ ಮೂಲಕ ನೀವು ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ. ಇನ್ನು ಮೂರನೆಯದಾಗಿ ಆನ್ಲೈನ್ ಪೇಮೆಂಟ್ ಮಾಡುವ ಮುಂಚೆ ಗಮನಿಸಿ. ನೀವು ಯಾವುದೇ ರೀತಿಯ ಆನ್ಲೈನ್ ಪೇಮೆಂಟ್ ಮಾಡುವಾಗ ಅತ್ಯಂತ ಜಾಗರೂಕರಾಗಿರುವುದು ಬಹು ಅವಶ್ಯಕ. ನೀವು ಹಣ ವರ್ಗಾವಣೆ ಮಾಡುತ್ತಿರುವವರ UPI ID ಮತ್ತು ಅವರ ಹೆಸರು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ದೊಡ್ಡ ಮೊತ್ತದ ಹಣವನ್ನು ವರ್ಗಾವಣೆ ಮಾಡುತ್ತಿದ್ದರೆ ಮೊದಲಿಗೆ 1 ರೂಪಾಯಿಯನ್ನು ವರ್ಗಾವಣೆ ಮಾಡಿ ಹಣ ವರ್ಗಾವಣೆ ಮಾಡಿ ಸರಿಯಾಗಿದ್ದರೆ ನಂತರ ಉಳಿದ ಹಣವನ್ನು ಪಾವತಿಸುವುದು ಕ್ಷೇಮಕರ. ಈ ಕ್ರಮವನ್ನು ಅನುಸರಿಸುವುದರಿಂದ ಡಿಜಿಟಲ್ ವಹಿವಾಟಿನ ಅನೇಕ ತೊಂದರೆಗಳಿಂದ ನೀವು ದೂರವಿರಬಹುದು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.